ಬಸನಗೌಡ ಪಾಟೀಲ್ ಯತ್ನಾಳ್ ಹುಲಿಗಲ್ಲ, ಇಲಿ. ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಲೇವಡಿ ಮಾಡಿಬಿಟ್ಟಿದ್ದಾರೆ. ವಿಜಯಪುರದ ವಾಸ್ತವ ನೋಡಿದ್ರೆ ಯಾರು ಹುಲಿ ಅಂತ ಗೊತ್ತಾಗುತ್ತೆ. ಸ್ವಂತ ಕ್ಷೇತ್ರದಲ್ಲಿ ಕಳೆದ ಲೋಕ ಚುನಾವಣೆಯಲ್ಲಿ ಕೈಗೆ ಲೀಡ್ ಕೊಟ್ಟಿದ್ದಾರೆ. ಹೊಸ ಪಕ್ಷ ಕಟ್ಟೋಕೆ ಸಾಧ್ಯನಾ ಅಂತ ಯೋಚನೆ ಮಾಡಬೇಕಿದೆ. ಹಿಂದೂ ಹುಲಿ ಎನಿಸಿಕೊಂಡವರು ಲೀಡ್ ಕೊಡ್ಲಿಲ್ಲ ಅಂತ ಕಿಡಿಕಾರಲಾಗಿದೆ. ಸ್ವಂತ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಲೀಡ್ ಕೊಡಲಿಲ್ಲ, ಕಾಂಗ್ರೆಸ್ಗೆ ಲೀಡ್ ಕೊಟ್ಟಿದ್ದಾರೆ. ಹೊಸ ಪಕ್ಷ ಕಟ್ಟಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಬೇಕಿದೆ ಅಂತ ಹೇಳಿದ್ದಾರೆ. ಹಿಂದೂ ಹುಲಿ ಎನಿಸ್ಕೊಂಡವರು ಲೀಡ್ ಕೊಡಲಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಕಿಡಿಕಾರಲಾಗಿದೆ. ಯತ್ನಾಳ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹುಲಿಯಲ್ಲ ಗಿಲಿ ಅನ್ನುವಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು. ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಈ ರೀತಿಯಾಗಿ ಲೇವಡಿಯನ್ನ ಮಾಡಿದ್ದಾರೆ. ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತಾರಂತೆ ಅನ್ನೋದ್ರ ಬಗ್ಗೆ ಏನು ಚರ್ಚೆ ಇತ್ತು ಅದಕ್ಕೆ ಅವ್ರು ಹೇಳಿದ್ದಾರೆ. ಅಂದರೆ ಅವರ ಸ್ವಂತ ಕ್ಷೇತ್ರದಲ್ಲೇ ಒಂದು ಲೀಡ್ ಅನ್ನೋದು ಕೊಡೋಕ್ಕಾಗಿಲ್ಲ, ಕಾಂಗ್ರೆಸ್ಸಿಗೆ ಲೀಡ್ ಕೊಟ್ಟಿದ್ದಾರೆ, ಇನ್ನು ಹೆಂಗೆ ಹುಲಿ ಆಗ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಅವರು ಮಾಡ್ತಾ ಇರುವಂಥದ್ದು. ಹೊಸ ಪಕ್ಷ ಕಟ್ಟಕ್ಕೆ ಇವರಿಂದ ಸಾಧ್ಯನಾ ಅಂತ ಯೋಚನೆ ಮಾಡಬೇಕಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ಯತ್ನಾಳ್ ಅವರ ಕಾಲೆಳೆಯುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಹಿಂದೂ ಹುಲಿ ಅಂತ ಯತ್ನಾಳ್ ಅವರನ್ನು ಕರೆಯಲಾಗ್ತಾ ಇತ್ತು. ಹಿಂದೂ ಹುಲಿ ಅಂತ ಅನ್ನಿಸ್ಕೊಂಡವ್ರೆ ಅವರದ್ದೇ ಕ್ಷೇತ್ರ, ತಮ್ಮದೇ ಕ್ಷೇತ್ರದಲ್ಲಿ ಲೀಡ್ ಕೊಡಲಿಲ್ಲ, ಅಲ್ಲಿ ಕಾಂಗ್ರೆಸ್ ಲೀಡ್ ಬಂತು. ಆ ವಿಚಾರವನ್ನು ಅವರು ಪ್ರತಿಕ್ರಿಯಿಸಿದ್ದಾರೆ. ಗ್ರೌಂಡಲ್ಲಿ ಇವತ್ತೇನು ಮಾಧ್ಯಮಗಳಲ್ಲಿ ಕಳೆದ ಒಂದು ವರ್ಷದಿಂದ ಮಾಧ್ಯಮಗಳ ಸೃಷ್ಟಿಸಿದಂಥ ಒಂದು ಹುಲಿ ಅದು ಗ್ರೌಂಡಲ್ಲಿ ಯಾವುದು ಇಲಿನೂ ಅಲ್ಲ, ಮಾಧ್ಯಮಗಳಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಹುಲಿ. ನಾನು ಮಾಧ್ಯಮದ ಸ್ನೇಹಿತರಲ್ಲಿ ಮೊದಲು ವಿನಂತಿ ಮಾಡ್ತೇನೆ, ವಾಸ್ತವವನ್ನ ವಿಜಯಪುರ ಜಿಲ್ಲೆಯಲ್ಲಿ ನೀವು ಗಮನಿಸಿದ್ರೆ ಅರ್ಥ ಆಗ್ತದೆ. ಇವ್ರನ್ನ ಉಚ್ಚಾಟನೆ ಮಾಡಿದಾಗ ಅವ್ರ ಕ್ಷೇತ್ರದಲ್ಲಿ, ಸ್ವತಃ ಅವರ ಸ್ವಯಂ ಕ್ಷೇತ್ರದಲ್ಲಿ ಒಂದು 2-3 ಸಾವಿರ ಜನನು ಕೂಡ ಬಂದು ಅವ್ರ ಪರವಾಗಿ ನಿಂತಿಲ್ಲದೆ ಇರತಕ್ಕಂಥ ಉದಾಹರಣೆ ನೀವು ನೋಡಿದ್ದೀರಿ. ಮತ್ತೆ ಇಬ್ರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಅವ್ರ ಪರವಾಗಿ. ಯಾವ ಪದಾಧಿಕಾರಿನೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ. ಬೀದಿಗಿಳಿದು ಯಾರೂ ಕೂಡ ಅಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಲಿಲ್ಲ. ಆದರೂ ಕೂಡ ಮಾಧ್ಯಮಗಳಲ್ಲಿ ಹಿಂದೂ ಹುಲಿ ಹಿಂದೂ ಹುಲಿ ಹಿಂದೂ ಹುಲಿ ಅಂತೇಳಿ ಕ್ರಿಯೇಟ್ ಮಾಡಿ 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 ಬಹುಶನಗೌಡರು ಕೂಡ ಈಗೇನು ಅನ್ಸಿದೆ ಅಂತಂದ್ರೆ, ಮಾಧ್ಯಮಗಳಲ್ಲಿ ನೀವೇನು ಸೃಷ್ಟಿ ಮಾಡಿದಿರಿ, ಆ ಮಾಧ್ಯಮಗಳ ಸೃಷ್ಟಿ ಹುಲಿ ನಾನು ನಿಜವಾಗ್ಲೂ ಇಲಿನಾ ಅಥವಾ ಹುಲಿನಾ ಅಂತೇಳಿ ತಾನೇ ನೋಡ್ಕೊಳ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ತನ್ನ ಸ್ವಂತ ಕ್ಷೇತ್ರದಲ್ಲಿ ಶಾಸಕರಾಗಿದ್ದುಕೊಂಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಕರ್ನಾಟಕದಲ್ಲಿ ಹೊಸ ಪಕ್ಷ ಕಟ್ಟಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದನ್ನ ಮಾಧ್ಯಮದ ಸ್ನೇಹಿತರು ತಾವು ಅನಲೈಸಿಸ್ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಯಡಿಯೂರಪ್ಪನವ್ರಿಗೆ ಇನ್ಫ್ಯಾಕ್ಟು ಜೀವನ ಪರ್ಯಂತ ಯಡಿಯೂರಪ್ಪನವ್ರಿಗೆ ಋಣಿಯಾಗಿರ್ಬೇಕಾಗಿತ್ತು. ಇಡೀ ರಾಜಕೀಯ ಜೀವನವನ್ನೇ ಹಾಳು ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಯಡಿಯೂರಪ್ಪನ ಮತ್ತೆ ಕರೆದು 2016ರಲ್ಲಿ ಅವ್ರಿಗೇನು ಅವಕಾಶ ಕೊಟ್ಟಿದ್ರು, ಅದೇ ರೀತಿ 2018ರಲ್ಲಿ ಅವ್ರಿಗೆ ಮತ್ತೆ ಕರೆದು ಅವಕಾಶ ಕೊಟ್ಟು ಟಿಕೆಟ್ ಕೊಟ್ಟು MLA ಮಾಡಿದ್ರು. ಯಾರಿಗೆ ರಾಜಕೀಯವಾಗಿ ಬೆಳೆಸುವಂಥ ಕೆಲಸ ಮಾಡಿದಂಥ ಪುಣ್ಯಾತ್ಮ ಯಡಿಯೂರಪ್ಪನವ್ರ ಬಗ್ಗೆ ಇಲ್ಲ ಸಲ್ಲದಂಥ ಮಾತುಗಳನ್ನೇನು ಇವತ್ತು ಬಸವನಗೌಡರು ಆಡಿದ್ದಾರೆ, ಅದ್ರ ಶಾಪ ಅವ್ರಿಗೆ ಖಂಡಿತವಾಗ್ಲೂ ತರ್ತದೆ. ಹೇಗೆ ಮಹಾಭಾರತದಲ್ಲಿ ಶಿಶುಪಾಲನ ವಧೆಯಾಗಿದೆಯೋ, ಕರ್ನಾಟಕದಲ್ಲಿ ಇವತ್ತಿನ ರಾಜಕಾರಣದಲ್ಲಿ ಕರ್ನಾಟಕದ ಜನ ಅವರಿಗೆ ರಾಜಕೀಯವಾಗಿ ವಧೆ ಮಾಡ್ತಕ್ಕಂಥ ಕೆಲಸ ಮುಂದಿನ ಚುನಾವಣೆಯಲ್ಲಿ ಮಾಡ್ತಾರೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತೇನು ಮಾಧ್ಯಮಗಳಲ್ಲಿ ಕಳೆದ